Hi everyone, I'm Ansika. ವೆಲ್ಕಮ್ ಟು ಮೈ ರಿಯಲ್ ಲೈಫ್ ರಿಯಲ್ ಟಾಕ್ ಚಾನಲ್. ಸೊ ಈಗಿನ ಜನ್ರೇಷನ್ ಯಾವ ಥರ ಆಗೋಗಿದೆ ಅಂತಂದರೆ ಜಾಸ್ತಿ ಕಂಪ್ಯಾರಿಸಮ್ ನಮಗೆ ನಾವು ತುಂಬ ಮಾಡ್ಕೊಳ್ತಾ ಇದ್ದೀವಿ. ಸೊ ಜಾಸ್ತಿ ನಾವು ಫೋನಲ್ಲಿ ಮುಳುಗೋಗೋದ್ರಿಂದ ಇಂಪ್ಯಾಕ್ಟ್ ಆಗ್ತಿರೋದು ಸೋಷಿಯಲ್ ಮೀಡಿಯಾಯಿಂದ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇಟ್ಸ್ ಗ್ರೇಟ್ ಟು ಟೇಕ್ ಕೇರ್ ಆಫ್ ಯುವರ್ ಫಿಸಿಕಲ್ ಬ್ಯೂಟಿ. ಹೇಗೆ ಟೇಕ್ ಕೇರ್ ಮಾಡೋದು? ನಮ್ಮ ಸ್ಕಿನ್ನ ನಾವು ಫಸ್ಟ್ ಆಫ್ ಆಲ್ ಕಂಫರ್ಟಬಲ್ ಆಗಿ ನೋಡ್ಕೊಬೇಕು, ಆಯಿತಾ? ಆ್ಯಂಡ್ ಆಲ್ಸೋ ಒಳ್ಳೆ ಹ್ಯಾಬಿಟ್ಟು, ಒಳ್ಳೆ ರೂಟೀನ್ನ ನಾವು ಫಾಲೋ ಮಾಡಬೇಕು. ಸ್ಕಿನ್ ಅಂತ ಅಂದ ತಕ್ಷಣ ನಮ್ಮ ಸ್ಕಿನ್ನು ನೇಚರ್ಗೆ ಹೋಲಿಕೆ ಮಾಡಬೇಕು. ಯಾಕಂತಂದರೆ ನೇಚರ್ ಅಷ್ಟು ಬ್ಯೂಟಿಫುಲ್ ಆಗಿದೆ, ಎಷ್ಟು ಇಂಪವರ್ಫುಲಿ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಸೊ ಅದಕ್ಕೆ ಸೋಷಿಯಲ್ ಮೀಡಿಯಾ ಅಂತ ಬಂದ್ಬಿಟ್ಟು ನಾವು ನಮ್ಮ ಮೇಲೆ ತುಂಬ ಡೌಟ್ ಪಡ್ತಾ ಇದ್ದೀವಿ. ಈ ಡೌಟು, ಕಂಪ್ಯಾರಿಸನು ಅಥವಾ ಲೋ ಸೆಲ್ಫ್ ಎಸ್ಟೀಮ್ ಎಲ್ಲ ಇರಬಾರ್ದು ಅಂತಂದರೆ ಯು ಹ್ಯಾವ್ ಟು ಲವ್ ಯುವರ್ ಸೆಲ್ಫ್. ಅಫ್ಕೋರ್ಸ್ ಸೆಲ್ಫ್ ಲವ್ನ ಪ್ರಾಕ್ಟೀಸ್ ಮಾಡೋದು ತುಂಬ ಕಷ್ಟ. ಐ ಅಗ್ರಿ. ಎನಿಥಿಂಗ್ ನಾವು ಏನೋ ಒಂದು ಬಿಲ್ಡ್ ಮಾಡಬೇಕು ಪ್ರಾಕ್ಟೀಸ್ ಅಂತ ಅಂದರೆ ಇಟ್ ಟೇಕ್ಸ್ ಟೈಮ್. ಸೊ ಹಾಗಾಗಿ ಕಷ್ಟ ಅಂತ ನಾನು ಒಪ್ಕೊತೀನಿ, ಬಿಕಾಸ್ ನಾನು ಅದೇ ರೂಟಲ್ಲಿ ಬಂದಿರೋದು ಕೂಡ. ನೀವು ಅಬ್ಸರ್ವ್ ಮಾಡ್ಬೋದು, ಕೆಲವು ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ವೀಡಿಯೋಸ್ ಆಗಿರ್ಬೋದು, ಫೋಟೋಸ್ ಆಗಿರ್ಬೋದು, ಎಡಿಟೆಡ್ ಅಂತ ಗೊತ್ತಿದ್ರೂ ಕೂಡ ನಾವು ಕಂಪೇರ್ ಮಾಡ್ಕೊತೀವಿ. ನೀವು ಯಾಕೆ ನೀವು ಕಂಪೇರ್ ಮಾಡ್ಕೊತೀರಾ ಅಂತಂದರೆ, ಓವರ್ ದ ಪೀರಿಯಡ್ ಆಫ್ ಇಯರ್ಸ್ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನೀವು ಫಿಕ್ಸ್ ಮಾಡ್ಕೊಬಿಟ್ಟಿರೋ ದಟ್ ಓಕೆ, ದಿಸ್ ಇಸ್ ದಿ ಪರ್ಫೆಕ್ಟ್ ಬಾಡಿ ಆ್ಯಂಡ್ ದಿಸ್ ಇಸ್ ಬ್ಯೂಟಿಫುಲ್ ಅಂತ ಒಂದು ಪಿಕ್ಚರ್ನ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀರಾ, ಅದು ಸ್ಟೇಬಲ್ ಆಗಿ ಕೂರಿಸ್ಬಿಟ್ಟಿದ್ದೀರಾ. ಸೊ ಹಾಗಾಗಿ ನೀವು ಯಾರನ್ನೇ ನೋಡಲಿ, ಏನೇ ಮಾಡಿದ್ರು ಓಕೆ ದಿಸ್ ಇಸ್ ಬ್ಯೂಟಿಫುಲ್, ಬಿಡು ನನಗಿಲ್ಲ, ಓ ದಿಸ್ ಇಸ್ ಪರ್ಫೆಕ್ಟ್ ಬಾಡಿ, ನನಗಿಲ್ಲ ಅಂದ್ಕೊಂಡು ಬರ್ತಿದ್ದೀರಾ. ವೈ? ದಟ್ ಶೋಸ್ ಯು ಆರ್ ನಾಟ್ ಲವಿಂಗ್ ಯುವರ್ ಸೆಲ್ಫ್. ಇವೆಂಚುಲಿ ನೀವು ಕಂಪೇರ್ ಮಾಡಿಕೊಂಡು ನಿಮ್ಮ ಸೆಲ್ಫ್ನ ನೀವು ಹೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ. ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಲೋ ಆಗುತ್ತೆ, ನಿಮ್ಮ ಸೆಲ್ಫ್ ಎಸ್ಟೀಮ್ ತುಂಬ ಲೋ ಆಗುತ್ತೆ. ಡೋಂಟ್ ಎವರ್ ಲಿಸನ್ ಟು ದಿ ಸೊಸೈಟಿ ಟಾಕ್ಸ್. ಯಾಕೆ ಅಂತಂದರೆ if you're really trying to love yourself and doing all the practice to self-confident ಎಲ್ಲ ಅಂದ್ರೂ people like she's very obsessed herself or he is very obsessed with himself ಅಂತೆಲ್ಲ ಹೇಳ್ತಾರೆ. ಅದೇ ಥರ ನಿಮ್ಮನ್ನ ನೀವು ಇಷ್ಟಪಡ್ದೇನೆ, ನಿಮ್ಮ ಬಗ್ಗೆ ಕೇರೆ ಮಾಡ್ದೇನೆ ನೀವಿದ್ದರೆ, ಇವಳು ಬಿಡಪ್ಪ, ಇವಳ ಬಗ್ಗೆ ಇವಳು ಯೋಚನೆ ಮಾಡಲ್ಲ, ಇನ್ನು ಜೀವನ ಹಿಂಗೆ ಮಾಡ್ತಾನೆ ಅಂತೆಲ್ಲ ಇವ್ರು ಮಾತಾಡ್ತಾರೆ. ದ ಟ್ರೂತ್ ಇಸ್ ವಿ ಕ್ಯಾನ್ ನಾಟ್ ಸ್ಯಾಟಿಸ್ಫೈ ಎವ್ರಿ ಒನ್, ಆ್ಯಂಡ್ ಆಲ್ಸೋ ವಿ ಶುಡ್ ನಾಟ್ ಕೇರ್ ಅಬೌಟ್ ಎನಿ ಒನ್ ಎಲ್ಸ್. ಲವ್ ಯುವರ್ ಡ್ಯಾಮ್ ಸ್ಕಿನ್. ಇಟ್ ಮೇ ಬಿ ವೈಟ್, ಬ್ಲ್ಯಾಕ್ ಆರ್ ಎನಿ ಕಲರ್. ಯೋರ್ ಪರ್ಸ್ನಲ್ ಬ್ಯೂಟಿ ಈಸ್ ನಾಟ್ ಫಾರ್ ಎವ್ರಿ ಒನ್ ಆ್ಯಂಡ್ ದಟ್ಸ್ ಫೈನ್. ಹಂಗಂತ ನೀವು ಬ್ಯೂಟಿಫುಲ್ ಇಲ್ಲ ಅಂತ ಅಲ್ಲ, ಯು ಆರ್ ಬ್ಯೂಟಿಫುಲ್, ಯು ಆರ್ ಯೂನಿಕ್. ರಿಮೆಂಬರ್, ದೆರ್ ಇಸ್ ಅ ಕೋಟ್, ನೋ ಒನ್ ಇಸ್ ಯು, ದ್ಯಾಟ್ ಈಸ್ ಯುವರ್ ಪವರ್. ನಿಮ್ಮ ಥರ ಈ ಜಗತ್ತಲ್ಲಿ ಯಾರೂ ಇಲ್ಲ. ಆ್ಯಂಡ್ ಐ ಅಗ್ರಿ, ದೇರ್ ಆರ್ ಸಮ್ ಸೇಮ್ ಫೀಚರ್ಸ್ ಲೈಕ್ ಯು ಬಟ್ ನಾಟ್ ಎಕ್ಸಾಕ್ಟ್ಲಿ ಲೈಕ್ ಯು. ಗಾಡ್ ಹ್ಯಾಸ್ ಕ್ರಿಯೇಟೆಡ್ ಯು ಇನ್ ಅ ಬ್ಯೂಟಿಫುಲ್ ವೇ. ನಾನು ನಂಬೋದು ಏನಂತಂದರೆ, ಈ ಜಗತ್ತಲ್ಲಿ ಎಲ್ಲರಿಗೂ ಅವ್ರು ಹೆಂಗೆ ಇರಲಿ, ಫಸ್ಟ್ ಆಫ್ ಆಲ್ ಅವ್ರ ಸ್ಕಿನ್ ಹೆಂಗೆ ಇರಲಿ, ಯಾವುದಾದ್ರೂ ಒಂದಲ್ಲಿ ಬ್ಯೂಟಿ ಇದ್ದೇ ಇರುತ್ತೆ. ಅದರ್ ಇಸ್ ಅ ಕೋಟ್ ಏನಂತಂದರೆ, ನೀವು ನಿಮ್ಮ ಎಷ್ಟು ಇಷ್ಟಪಡ್ತೀರೋ ಅದೇ ಥರ ನೀವು ಇನ್ನೊಬ್ಬರನ್ನ ಟ್ರೀಟ್ ಮಾಡ್ತೀರ, ಆ್ಯಂಡ್ ನಿಮ್ಮನ್ನ ನೀವು ಎಷ್ಟು ಇಷ್ಟಪಡ್ತೀರೋ ಅದೇ ಥರ ಇನ್ನೊಬ್ಬರು ನಿಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ. ಸೊ ವೈಸ್ ವರ್ಸಾ, ಟ್ರೈ ಟು ಲವ್ ಯುವರ್ ಫ್ಲಾಸ್. ಓಕೆ, ನಿಮ್ಮ ಮದುವೆ ಆಗಿರ್ಬೋದು, ನಿಮ್ಮ ಇಂಪರ್ಫೆಕ್ಷನ್ಸ್ ಆಗಿರ್ಬೋದು, ಇಟ್ ಮೇ ಬಿ ಎನಿಥಿಂಗ್, ಆಯಿತಾ? ನೀವು ಸಣ್ಣ ಇರಲಿ, ದಪ್ಪ ಇರಲಿ, ಅಥವಾ ನಿಮ್ಮ ಫೇಸಲ್ಲಿ ಏನೇ ಇಂಪರ್ಫೆಕ್ಟ್ ಇರಲಿ, ಅವ್ರ ನಿಮ್ಮ ಬಾಡಿಲಿ ಏನೇ ಮಾರ್ಕ್ಸ್ ಇರಲಿ, ನಿಮ್ಮ ಹೇರ್ ಎಷ್ಟೇ ತಿನ್ನಿರಲಿ, ಎಷ್ಟೇ ತಿಕ್ಕಿರಲಿ, ಇಫ್ ಯು ಆರ್ ನಾಟ್ ಲೈಕಿಂಗ್ ಇಟ್ ಅಂದರೆ ಟ್ರೈ ಟು ಲವ್ ದೆಮ್. ವೇರ್ ಯುವರ್ ಇಂಪರ್ಫೆಕ್ಷನ್ ಪ್ರೌಡ್ಲಿ ಆ್ಯಂಡ್ ಸೇ ಐ ಲವ್ ಮೈ ಓನ್ ಸ್ಕಿನ್ ಆ್ಯಂಡ್ ದ್ಯಾಟ್ ಈಸ್ ಮೈ ಬ್ಯೂಟಿ ಅಂತ. ದಿಸ್ ವಾಸ್ ಮೈ ಓನ್ ಪಾಯಿಂಟ್. ಓಕೆ, ನನ್ನ ಇಂಪರ್ಫೆಕ್ಷನ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಹೈಸ್, ಆಯಿತಾ? ಲೆಫ್ಟ್ ಹೈ ಸ್ಮಾಲಾಗಿ ಗೊತ್ತೇ ಆಗಲ್ಲ, ಸ್ಕ್ವಿಂಟ್ ಐಸ್ ಇದೆ, ಆಯಿತಾ? ತುಂಬ ಅಬ್ಸರ್ವ್ ಮಾಡಿದರೆ ಯು ವಿಲ್ ಫೈಂಡ್ ಔಟ್. ಅದು ನನಗೊಂದು ಕೊರಗಿತ್ತು, ನನ್ನ ಸ್ಕ್ವಿಂಟ್ ಐಸ್ ಇದೆ, ನಾನು ಚೆನ್ನಾಗಿ ಕಾಣಿಸಲ್ಲ, ನನ್ನ ಐಸ್ ಚೆನ್ನಾಗಿಲ್ಲ ಅಂತ ನನ್ನ ಮೇಲೆ ನಾನು ತುಂಬ ಡೌಟ್ ಪಡ್ತಾ ಇದ್ದೆ. ಬಟ್ ವೆನ್ ಐ ಟ್ರೈ ಟು ಲವ್ ಮೈ ಸೆಲ್ಫ್, ತುಂಬ ಪ್ರಾಕ್ಟೀಸ್ ಮಾಡಿ ಐ ಫೈನಲಿ, ಯು ಹ್ಯಾವ್ ಸ್ಕ್ವಿಂಟ್ ಐಸ್ ಅಂತ ಹೇಳಿದರೆ, ಎಸ್ ಐ ಹ್ಯಾವ್, ಬಟ್ ಐ ಲವ್ ದೆಮ್.
ಐ ಲವ್ ಮೈ ಐಸ್. ಆ್ಯಂಡ್ ಸೆಕೆಂಡ್ ಏನಂತಂದರೆ ನನ್ನ ಟೀತು. ಓಕೆ, ನನ್ನ ಟೀತು ಕರೆಕ್ಟಾಗಿಲ್ಲ, ಅಲೈನ್ ಆಗಿಲ್ಲ. ಈವನ್ ಡಾಕ್ಟರ್ ಹೇಳಿದ್ರು ಅದನ್ನು ನೀಟಾಗಿ ನೀವು ಅಲೈನ್ ಮಾಡಿಸ್ಬೇಕು, ಕ್ಲಿಪ್ ಹಾಕಬೇಕು ಅಂತ ಡಾಕ್ಟರ್ ಹೇಳಿದರು. ಬಟ್ ನಾನು ಡಾಕ್ಟರ್ಗೆ ಹೇಳಿದೆ ನೋ, ಐ ಡೋಂಟ್ ಲೈಕ್ ಟು, ನನಗೆ ಹಿಂಗಿದ್ರೇ ಚಂದ, ನನಗೆ ಹಿಂಗೆ ಇಷ್ಟ ಅಂತ. ಓಕೆ, ಐ ಲವ್ ಮೈ ಟೀತ್ ವೆನ್ ಐ ಸ್ಮೈಲ್. ಸೊ ಹೀಗೇ ಎಲ್ಲರಿಗೂ ಇಂಪರ್ಫೆಕ್ಷನ್ ಅದು ಇದ್ದೇ ಇರುತ್ತೆ. ಲವ್ ದೆಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಕೆಲವರು ಸರ್ಜರೀಸ್ ಮಾಡ್ಕೊತಾರೆ. ವೈ? ದ ಶೋಸ್ ಯು ಆರ್ ನಾಟ್ ಇನ್ ಲವ್ ವಿತ್ ಯುವರ್ ಸೆಲ್ಫ್. ದೇವರು ಕೊಟ್ಟಿರೋದನ್ನ ನಾವು ಬೇಡ ಅಂತ ರಿಜೆಕ್ಟ್ ಮಾಡೋ ಥರ ಅದು. ಸೊ ನಾವು ಯಾವ ಥರ ಹುಟ್ಟಿದ್ದೀವಿ ಅದೇ ಥರ ಅದೇ ಸ್ಕಿನ್ನಲ್ಲಿ ಅಷ್ಟೇ ಖುಷಿಯಲ್ಲಿ ಪ್ರೀತಿ ಕೊಟ್ಟು ಬಾಳೋಣ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಿಸ್ ಈಸ್ ಹೌ ಐ ಆಮ್ ಇಂಪರ್ಫೆಕ್ಟ್ಲಿ ಬ್ಯೂಟಿಫುಲ್. ನಿಮ್ಮ ಫಿಸಿಕಲ್ ಬ್ಯೂಟಿನ ಹೇಗೆ ಅಪ್ರಿಷಿಯೇಟ್ ಮಾಡೋದನ್ನು ತಿಳಿಸ್ಕೊಟ್ಟೆ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್, ಇದರಿಂದ ನಿಮಗೆ ಸಣ್ಣದಾಗಿ ಹೆಲ್ಪ್ ಆಗಿದ್ರು ನನಗೆ ಖುಷಿನೇ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ಥರ ಒಳ್ಳೆಯ ಟಾಪಿಕ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾ ಬಾಯ್. ಲಾಟ್ಸ್ ಆಫ್ ಲವ್.